ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ವಿ ಕೆ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಅದನ್ನು ನೋಡಿರಿ. ಇವತ್ತು ಸ್ಪೆಷಲ್ ಅಡುಗೆ ಏನು ಮಾಡ್ತಿದ್ದೇವೆ ಅಂದ್ರೆ, ಇವತ್ತು ಆಲೂಗಡ್ಡೆ ಪಲ್ಯ ಮತ್ತು ಹೋಟೆಲ್ ಸ್ಟೈಲ್ ಪೂರಿ ಮಾಡ್ತೇವೆ. ಮೊದಲೇ ನಾವು ಆಲೂಗಡ್ಡೆಯನ್ನು ಕುದಿಸಿ ಅದರ ಮೇಲೆ ಸಪ್ಪೆ ತೆಗೆದು ಇವಾಗ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಮೊದಲೇ ಈ ಬಾಣಿಗೆ ಮೇಲೆ ನಾವು ಎಣ್ಣೆಯನ್ನು ಹಾಕಿ ಅದರೊಳಗೆ ನಾವೇನು ಸಾಸಿವೆ ಜೀರಿಗೆ ಹಾಕಿ ಚಟಪಟ ಮಾಡಿ, ಅದರೊಳಗೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಕೆಂಪು ಬರುವಾಗ ಫ್ರೈ ಮಾಡಿ, ಅದರೊಳಗೆ ಕೊತ್ತಂಬರಿ ಮತ್ತು ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ ನೋಡಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಂದ್ರೆ ಕೆಂಪು ಆಗುವಾಗ ಮಿಕ್ಸ್ ಮಾಡಬೇಕು. ಮತ್ತು ಸ್ವಲ್ಪ ಟಮಟೆಯನ್ನು ಹೋಳಿಕ್ಕಿರಲ್ಲ, ಆ ಹೋಳಿದಂಥ ಟಮಟೆಯನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಖಾರ ಉಪ್ಪಿಗೆ ಬೇಕಾದ ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕ್ರಿ. ಅದು ಎಲ್ಲ ಒಂದು ಏನು ಮಸಾಲ ಇರ್ತಲ್ಲ ಅದ್ರ ವಾಸನೆಯಲ್ಲಿ ಹೋಗ್ಬಿಡ್ಬೇಕು, ಆ ರೀತಿ ಒಂದು ಫ್ರೈ ಮಾಡಿ. ಆಲೂ ಯಾವತ್ತೂ ಭಾಳ ಬರೀಕಾಯಿ ಸ್ಮ್ಯಾಶ್ ಮಾಡ್ಬೋದು, ಸ್ವಲ್ಪ ದಮ್ ಇದ್ದರೂ ನಡೀತದೆ. ಅದನ್ನು ಆಲೂ ಕೂಡ ಇದ್ರೊಳಗೆ ಮಿಕ್ಸ್ ಮಾಡಿ ಯಾವಾಗೂ ಪೂರಿ ಜೊತೆ ನಾವು ಯಾವ ರೀತಿ ಮಾಡಿದ್ರೆ ಸ್ವಲ್ಪ ಅಳಸು ಅಂತಿರ್ತೇವಲ್ಲ, ಅಳಸು ರೀತಿ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದೊಂದು ಆಲೂ ಪಲ್ಯ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ತೊಗೊಂಡು ಅದ್ರೊಳಗೆ ನೀರು ಹಾಕಿ ಅದು ಗಂಟು ಇರಲ್ಲಂಗೆ ನಾವು ಮಿಕ್ಸ್ ಮಾಡಿ, ಆ ಕಡಲೆ ಹಿಟ್ಟನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಆಲೂ ಪಲ್ಯನಲ್ಲಿ ಹಾಕಿದರೆ ಸ್ವಲ್ಪ ಗಟ್ಟಿ ರೀತಿಯಾಗಿ ಬರ್ತದಿಲ್ಲ ನೋಡಿ. ಈ ರೀತಿ ತಿಕ್ನೆಸ್ ಆಯಿತು. ಫೈನಲಿ ನಂದು ಒಂದು ಕೈ ಇರಲಿ ಅಂತ ನಾನು ಕೈ ಆಡಿಸ್ಬಿಟ್ಟಿನಿ. ಫೈನಲಿ ಆಲೂ ಪಲ್ಯ ರೆಡಿ ಇತ್ತು. ಚಪಾತಿ ಹಿಟ್ಟಿನಲ್ಲಿ ಗೋಧಿ ಹಿಟ್ಟು ಸ್ವಲ್ಪ ರವೆ ಹಾಕಿದ್ರೆ ಏನೋ ಪೂರಿ ಉಪ್ತಾವಂತ ಹೇಳ್ತಾಯಿದ್ರು, ಹಾಗೂ ರವೆ ಸ್ವಲ್ಪ ಆ್ಯಡ್ ಮಾಡಿದ್ರು. ಬಾಣಲಿಗೆಯಲ್ಲಿ ಎಣ್ಣೆ ಹಾಕಿ ಆ ಉಳ್ಳಿಯನ್ನು ಮಾಡಿಕೊಂಡು ಈ ರೀತಿ ಪೂರಿ ಭಾಳ ಪತ್ಲನೂ ಲಾಟಿಸ್ಬಾರ್ದು, ಒಟ್ಟು ದಮ್ಮ ಪ್ರಮಾಣದಲ್ಲಿ ಲಾಟಿಸ್ಬಾರ್ದು. ಈ ರೀತಿ ಲಾಟಿಸ್ಕೊಂಡು ಸ್ವಲ್ಪ ದಮ್ ಇದ್ದರೆ ಚೆನ್ನಾಗಿ ಉಬ್ಬಿ ಬರ್ತವೆ ಅಂತ ಹೇಳ್ತಾಯಿದ್ರು. ಎಲ್ಲ ಪೂರಿಗಳು ಮಾಡಿದ್ದೇವಲ್ಲ, ಆ ಒಂದೊಂದು ಪೂರಿ ನಾವು ಎಣ್ಣೆಯಲ್ಲಿ ಬಿಟ್ಟು ಆ ಕೈಯನ್ನು ಕೈ ಆಡಿಸ್ಬಾರ್ದು. ಸ್ವಲ್ಪ ಈ ರೀತಿ ಮೇಲೆ ಗುಳ್ಳೆ ಬಂದಾಗ ಸ್ವಲ್ಪ ಜಾರಿನ ಪ್ರೆಸ್ ಮಾಡಿದ್ರೆ ತಂತೆನೂ ಉಬ್ಬಿಡ್ತಾವೆ. ಇನ್ನೊಂದು ಹಾಕ್ಲತ್ತಾರೆ ನೋಡಿರಿ, ಸ್ವಲ್ಪ ಮೇಲೆ ಬಂತಂದ್ರೆ ನಾವು ಕೈ ಆಡಿಸೋ ಕೂಡ ಈ ರೀತಿ ಉಬ್ಬು ಬರ್ತವೆ ನೋಡಿ, ಯಾವ ರೀತಿ ಉಬ್ಲತ್ತದಂತ. ಯಾಕಂದರೆ ರವೆ ಹಾಕಿದ್ದೇವಲ್ಲ, ಹಾಗಾಗಿ ಉಬ್ತಾ ಇದ್ದಾವೆ ನೋಡಿ. ಈ ರೀತಿ ಹಾಕ್ತವೆ, ಒಂದು ಹಾಕ್ತಾಯಿದ್ವಿ. ಇದೇ ರೀತಿ ಎಲ್ಲನೂ ಕೂಡ ಮಾಡಿ ಫೈನಲಿ ನಾವು ಊಟನೂ ಕೂಡ ಮಾಡಬೇಕಲ್ವೇ, ಊಟ ಕೂಡ ಮಾಡ್ತೀವಿ. ಎಷ್ಟು ಚೆನ್ನಾಗಿ ಉಬ್ತಾ ಇದ್ದೇವೆ ನೋಡಿ. ವಾವ್, ನೋಡಿದ್ರೆ ಊಟ ಮಾಡ್ಬೇಕಂತ ಕಾಣಿಸ್ತದೆ. ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಕಲರ್ ಅಂತೂ ಸೂಪರ್ ಕಲರ್ಗೆ ಹೇಳೋ ಮಾತೇ ಇಲ್ಲ, ಯಾವ ರೀತಿ ಉಬ್ಲತ್ತವ ನೋಡ್ರಿ. ಹಾಕುವಾಗ ಅದ್ರಲ್ಲಿ ಲಾಟಿಸದೆ ಯಾವ ರೀತಿ ಬಿದ್ದರೂ ಕೂಡ ಎಷ್ಟು ಚೆನ್ನಾಗಿ ಉಬ್ಬು ಹೊಂಟಿದ್ದಾವೆ ನೋಡಿ. ಸ್ವಲ್ಪ ಫೈನಲಿ ಪೂರಿ ಮತ್ತು ಆಲೂ ಪಲ್ಯ ರೆಡಿ. ಈಗ ಊಟ ಮಾಡೋಣ.